ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು ಮುಂದಿನ 3 ಶ್ಲೋಕಗಳು ಅಂದರೆ 23, 24 ಮತ್ತು 25ನೇ ಶ್ಲೋಕಗಳನ್ನು ಅರ್ಥ ಸಹಿತ ನೋಡ್ತಾ ಹೋಗೋಣ. ನಾನು ಹಿಂದೆ ಹೇಳಿರೋ ಹಾಗೆ ಅರ್ಜುನ ಕೇಶವನ್ನು ಶ್ರೀಕೃಷ್ಣನನ್ನು ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಅಂತ ಹೇಳ್ತಾನೆ. ಅಂದರೆ ಸೇನೆಯ ಮಧ್ಯದಲ್ಲಿ ನನ್ನ ರಥವನ್ನು ತಗೊಂಡು ಹೋಗಿ ನಿಲ್ಲಿಸಪ್ಪ ಅಂತ ಶ್ರೀಕೃಷ್ಣನನ್ನು ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಸೇನೆಯ ಮಧ್ಯದಲ್ಲಿ ತಗೊಂಡೋಗಿ ಸೈನ್ಯವನ್ನು ನಿಲ್ಲಿಸಿದ್ದಾನೆ. ಆ ನಂತರ ಈ ಶ್ಲೋಕಗಳು ಬರುತ್ತೆ. 23ನೇ ಶ್ಲೋಕ, ಯೋತ್ಸ್ಯಮಾನಾನಮೀಕ್ಷೇಹಂ ಸ ಏತೇತ್ರ ಸಮಾಗತಃ ಧಾತೃರಾಷ್ಟ್ರಸ್ಯ ದುರ್ಬುದ್ಧೆ ಯುದ್ಧೇ ಪ್ರಿಯಚಿಕೀರ್ಷವಃ ಅಂತ ಹೇಳ್ತಾರೆ. ಅಂದರೆ ಹಿಂದೆನೇ ಹೇಳಿದ್ದೆ, ಅರ್ಜುನನಿಗೆ ಇಷ್ಟ ಆಗತ್ತೆ ನನ್ನನ್ನು ಎದುರಿಸೋಕ್ಕೆ, ನನ್ನ ವಿರುದ್ಧ ಯುದ್ಧ ಮಾಡೋಕ್ಕೆ, ಪಾಂಡವರ ವಿರುದ್ಧ ಯುದ್ಧ ಮಾಡೋಕ್ಕೆ ಈ ಧೃತರಾಷ್ಟ್ರನ ಮಕ್ಕಳ ಜೊತೆ ಸೇರಿಕೊಂಡು ಯಾರ್ಯಾರೆಲ್ಲ ಬಂದಿದ್ದಾರೆ ಅಂತ ನಾನು ಒಂದ್ಸತಿ ನೋಡಬೇಕು ಅಂತ ಕೃಷ್ಣನಿಗೆ ಹೇಳಿ ಅವ್ರನ್ನೆಲ್ಲ ನೋಡ್ಕೊಂಬರ್ತಾನೆ. ಅವ್ರನ್ನೆಲ್ಲ ನೋಡೋಕ್ಕೆ ಶುರು ಮಾಡ್ತಾನೆ. ಓಕೆ, ಇದಾದ ಮೇಲೆ ಮುಂದಿನ ಶ್ಲೋಕ 24ನೇ ಶ್ಲೋಕ, ಏವ ಮುಕ್ತೋ ಋಷಿಕೇಶೋ ಗುಢಾಕೇಶೇನ ಭಾರತ ಸೇನೆಯೋರುಭಯೋರ್ ಮಧ್ಯೆ ಸ್ಥಾಪಯಿತ್ವ ರಥೋತ್ತಮಂ. ಅಂದರೆ ಶ್ರೀಕೃಷ್ಣ ಅರ್ಜುನನ ಮಾತನ್ನು ಕೇಳಿ 2 ಸೈನ್ಯಗಳ ಮಧ್ಯೆ ನಿಲ್ಲಿಸ್ದ. ಇಲ್ಲಿ ಹೃಷಿಕೇಶ ಅಂತಾರೆ. ಹೃಷಿಕೇಶದ ಬಗ್ಗೆ ಅರ್ಥ ಹೇಳಿದ್ದೀನಿ. ಗುಢಾಕೇಶೇನ ಭಾರತ, ಗುಢಾಕೇಶ ಅಂದರೆ ಅರ್ಜುನ, ಗುಢಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನು ಅನ್ನೋ ಒಂದು ಅರ್ಥನ ಬರುತ್ತೆ. ನಿದ್ದೆಯನ್ನು ಗೆದ್ದವನು ಅಂದರೆ ಅವನು ನಿದ್ದೆನೇ ಮಾಡ್ತಾ ಇರಲಿಲ್ವಾ ಅಂತ ಅಲ್ಲ, ಅವನಿಗೆ ನಿದ್ದೆ ಅವನ ಒಂದು ಕಂಟ್ರೋಲಲ್ಲಿತ್ತು. ಧನಂಜಯ ಅಂತ ಹಿಂದೆ ಹೇಳಿದೆ, ಧನವನ್ನು ಜಯಿಸಿದವನು ಅಂದರೆ ಅವನಿಗೆ ದುಡ್ಡೇ ಬೇಕಾಗಿರಲಿಲ್ಲ ಅಂತಲ್ಲ, ದುಡ್ಡಿಂದನೇ ಎಲ್ಲ ಅಂತ ಅವನೇನು ಅಂದ್ಕೊಂಡಿರಲಿಲ್ಲ. ಅವನ ದುಡ್ಡು ಗೆದ್ದುಕೊಂಡು ಬಂದಿದ್ದನ್ನು, ಬೇರೆ ರಾಜ್ಯರಿಂದ ತಗೊಂಡು ಬಂದಿದ್ದನ್ನು ಅವನ ಅಣ್ಣನಿಗೆ ಸಮರ್ಪಣೆ ಮಾಡಿ ಯಜ್ಞ ಯಾಗಾದಿಗಳಿಗೆ ನೆರವಾಗ್ತಾ ಇದ್ದ. ದುಡ್ಡನ್ನು ಅಥವಾ ಧನವನ್ನು ಗೆದ್ದಿದ್ದ, ಹಾಗಾಗಿ ಧನಂಜಯ. ಇಲ್ಲಿ ಗುಢಾಕೇಶ ಅಂದರೆ ನಿದ್ದೆಯನ್ನು ಗೆದ್ದವನು. ಅಂದರೆ ನಮಗೆಲ್ಲರಿಗೂ ಸಾಮಾನ್ಯ ಮನುಷ್ಯರಿಗೆ ನಿದ್ದೆ ಆವರಿಸ್ತು ಅಂದರೆ ನಾವು ನಿದ್ದೆ ಮಾಡಲೇಬೇಕಾಗತ್ತೆ, ನಾವು ತಡೆದ್ರೆ ಕಷ್ಟ ಆಗತ್ತೆ. ಆದರೆ ಅರ್ಜುನನಿಗೆ ಆ ಥರ ಇರ್ತಿರ್ಲಿಲ್ಲ. ಅವನ ನಿದ್ದೆ ಅವನ ಒಂದು ಸೀಮಿತದಲ್ಲಿ ಇತ್ತು, ಅವನ ಒಂದು ಸ್ಥಿಮಿತದಲ್ಲಿ ಇತ್ತದು. ಯಾವಾಗ ಬೇಕಾದರೂ ನಿದ್ದೆ ಮಾಡ್ತಾ ಇದ್ದ. ಹೀಗೇನೆ ಇದೇ ಥರನೇ ಹೇಳ್ತಾನೆ, ನೆಪೋಲಿಯನ್ನು ಯುದ್ಧ ಮಾಡಬೇಕಾದ್ರೆ ಕುದುರೆ ಮೇಲೆ ಹೋಗ್ತಾ ಇರಬೇಕಾದ್ರೆ ನಿದ್ದೆ ಮಾಡ್ತಾ ಇದ್ದಂತೆ. ಹಾಗೇನೆ ಇಲ್ಲೂ ಅದೇ ಥರನೇ ಅರ್ಜುನ ಯಾವಾಗ ಬೇಕಾದರೂ ಅವನಿಗೆ ನಿದ್ದೆ ಬರ್ತಾ ಇತ್ತು. ಎಚ್ಚರವಾಗಿರೋ ಟೈಮಲ್ಲಿ ಸಂಪೂರ್ಣವಾಗಿ ಎಚ್ಚರವಾದ ಸ್ಥಿತಿಯಲ್ಲೇ ಇರ್ತಾ ಇದ್ದ ಅನ್ನೋದನ್ನು ಸಂಬೋಧಿಸೋಕ್ಕೆ ಗುಢಾಕೇಶೇನ ಭಾರತ ಅಂತ ಹೇಳ್ತಾರೆ. ಅರ್ಜುನನಿಗೆ ಅದೊಂದು ಗುಢಾಕೇಶ ಅನ್ನೋದು ಇನ್ನೊಂದು ಹೆಸರು. ಇದಾದಮೇಲೆ ರಥವನ್ನು ಇಟ್ಮೇಲೆ 25ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಇದನ್ನು ನೋಡಿ ಅರ್ಜುನನಿಗೆ ಎಲ್ಲರೂ ಕಾಣಿಸ್ತಾರೆ. ಭೀಷ್ಮ, ದ್ರೋಣಾದಿಗಳು, ಅಶ್ವತ್ಥಾಮ, ಕೃಪಾಚಾರ್ಯರು, ಅವನ ಗುರುಗಳು ಎಲ್ಲರನ್ನೂ ನೋಡ್ಕೊಂಡು ಬರ್ತಾನೆ. ಎಲ್ಲರೂ ಅಲ್ಲಿರೋದು ಕಾಣುತ್ತೆ ಅರ್ಜುನನಿಗೆ. ಆವಾಗ ಒಂದು ತುಮುಲ ಅಥವಾ ದ್ವಂದ್ವ ಅನ್ನೋದು ಶುರು ಆಗುತ್ತೆ. ಎಲ್ಲರೂ ಅವನಿಗೆ ಪ್ರಿಯರಾಗದವರೇ ಅಲ್ಲಿದ್ದಾರೆ. ಅದನ್ನು ನೋಡಿ ಅವನಿಗೊಂದು ದ್ವಂದ್ವ, ಏನು ಮಾಡಬೇಕು ಮುಂದೆ ಅನ್ನೋದು ಒಂದು ಶುರು ಆಗತ್ತೆ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ. ಎಲ್ಲರಿಗೂ ನಮಸ್ಕಾರ.